ಗ್ರೇವಿಗಳಲ್ಲಿ ರಾಜ ಅನ್ಸ್ಕೊಂಡಿರೋ ಚಿಕನ್ ಹಂಡಿ ಮಾಡೋಣ ಬನ್ನಿ. ಈಗ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸ್ಕೋಬೇಕು. 2 ಈರುಳ್ಳಿ ಹಾಗೆ 4 ಹಸಿಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡು 1 ಸೌಟ್ ಎಣ್ಣೆನ ಹಾಕ್ಕೊಂಡು ಇದನ್ನೆಲ್ಲ ಬಾಡಿಸ್ಕೋಬೇಕಾಗುತ್ತೆ. ಸೊ ಇವಾಗ ನೀವು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ನೀಟಾಗಿ ಬಾಡುತ್ತೆ. ಹಿಂದೆಯೇ ನೀವು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಚಾಪ್ ಮಾಡ್ಕೊಂಡಿರೋವಂಥ ಆನಿಯನ್ಸ್ನ ನೀವು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ನಾನಿಲ್ಲಿ ಬಾಡಿಸ್ಕೊಂಡಿರಲಿಲ್ಲ, ಆಮೇಲೆ ನಾನು ಬಾಡಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಇದೇ ಟೇಸ್ಟ್ ಕೊಡೋದು ನಮಗೆ. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ಸ್ ಎಲ್ಲ, ಅದನ್ನ ಹಾಗೆ ಫಾಲೋ ಮಾಡಿ. ಆ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಚಿಕನ್ ಹಾಕೋಬೇಕು. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ನೀವು ಸ್ಪೈಸಸ್ನ ಹಾಕಬೇಕು. ಇಲ್ಲಿ 2 ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 3/4 ಸ್ಪೂನು ನಾನಿಲ್ಲಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಇದು ಸ್ಪೈಸಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಉಪ್ಪನ್ನು ಈಗಲೇ ಹಾಕ್ಕೊಂಬಿಡಿ. ಕಲ್ಲುಪ್ಪು ಆದರೆ ಹಾಕ್ಕೊಳ್ಳಿ ಅಥವಾ ಪುಡಿ ಉಪ್ಪು ಆದರೂ ಹಾಕ್ಕೊಳ್ಳಿ. ಇಲ್ಲಿ ನಾನು 1/4 ಸ್ಪೂನು ಪುಡಿ ಉಪ್ಪನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಕಲ್ಲುಪ್ಪೆ ಬಳಸೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಆ ಸ್ಪೈಸಸ್ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಕೋಟ್ ಆಗಬೇಕು. ಹಾಗೆ 1 ಮುಷ್ಟಿ ಗೋಡಂಬಿ ಹಾಗೂ 3 ಪೀಸು ಚಕ್ಕೆ, ಒಂದು 10 ಲವಂಗ, 2 ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆ ನಾವು ನೆನೆಸಿಟ್ಕೊಂಡಿರೋ ಅಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದಿಷ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕ್ಕೋಬಾರ್ದು. ನಾವಿಲ್ಲಿ 2 ಟೊಮೆಟೊ, ದೊಡ್ಡ ಟೊಮೆಟೊದ ಬಳಸ್ಕೋತಾ ಇದ್ದೀವಿ. 2 ನಾಟಿ ಟೊಮೆಟೊನ ನೀವು ಕಟ್ ಮಾಡಿಕೊಂಡು ಈ ಮಿಕ್ಸಿ ಜೊತೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೀವು ಇದನ್ನು ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ. ಟೊಮೆಟೊ ನೀರು ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಈ ಪೇಸ್ಟು. ಇದು ಬಹಳ ರುಚಿಯಾಗಿರುತ್ತೆ. ನೀವು ಇಲ್ಲಿ ಪೆಪ್ಪರ್ ಪುಡಿ ಹಾಕಬೇಕಾಗುತ್ತೆ. ನೀವು ಬೇಕಾದ್ರೆ ಹಾಗೆ ಮಿಕ್ಸಿಗೇ ಪೆಪ್ಪರ್ ಕಾಳುಗಳನ್ನ ಹಾಕ್ಕೋಬೋದು, ಮೆಣಸಿನ ಕಾಳುಗಳನ್ನ. ಅಥವಾ ಇಲ್ಲಿ 3/4 ಸ್ಪೂನು ಮೆಣಸಿನ ಪುಡಿ ಹಾಕಿದ್ದೀನಿ ನಾನು. ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ ಒಂದು ಅರ್ಧ ಕಟ್ ಮಾಡಿದ್ದೀನಿ. ಹಾಗೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದೊಂದು ಹಿಡಿನ ಹಾಕ್ಕೊಂಡಿದ್ದೀನಿ, ಚಾಪ್ ಮಾಡ್ಕೊಂಡಿರೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯೂಶ್ವಲಿ ನೀವು ಎಣ್ಣೆಯಲ್ಲಿ ಬಾಡಿಸೋದನ್ನು ನೋಡಿರ್ತೀರ ಇದನ್ನು, ಆದರೆ ನಾನು ಎಣ್ಣೆಯಲ್ಲಿ ಬಾಡಿಸ್ತಿಲ್ಲ. ಹಾಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ನೀವು ಟೇಸ್ಟ್ ಮಾಡಿ ಬೇಕಾದರೆ. ಈಗ ನಮಗೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಹಾಕೋ ಸಮಯ. ನೀಟಾಗಿ ಕೋಟ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಪೇಸ್ಟ್ನ. ತುಂಬ ರುಚಿಯಾಗಿರುತ್ತೆ. ಕ್ರೀಮ್ ಬೇಕಾಗುತ್ತೆ ಇದಕ್ಕೆ. ಅರ್ಧ ಬಾಟ್ಲು ಚಿಕ್ಕದು ನಂದಿನಿ ಬಾಟ್ಲು ಕ್ರೀಮ್ ಬೇಕಾಗುತ್ತೆ. ಆದರೆ ನಾನಿಲ್ಲಿ ಮನೆಯಲ್ಲೇ ಶೇಖರಣೆ ಮಾಡಿರೋವಂಥ ಕ್ರೀಮ್ ಹಾಕ್ತಾಯಿದ್ದೀನಿ, ಹಾಲಿನ ಕೆನೆನ. ಸೊ ಇಲ್ಲಿ 2 ಸ್ಪೂನ್ ಹಾಲಿನ ಕೆನೆ ಜೊತೆಗೆ ಮೊಸರು ಒಂದು ಅರ್ಧ ಕಪ್ ಹಾಕ್ಕೊಂಡು 1 ಸೌಟು ಹಾಲು ಹಾಕ್ಕೊಂಡು ನಾನು ನೀಟಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ ಹಂಡಿನ ಗೀ ರೈಸ್ಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈ ಗ್ರೇವಿ ಮಾತ್ರ ಸಖತ್ತಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ, ಪರಾಟಾಗೆ, ನೀವು ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಆದರೆ ಗೀ ರೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಟೇಸ್ಟ್ ಮಾಡಲೇಬೇಕು. ಇನ್ನೊಂದು ಸತಿ ನಾನು ಗೀ ರೈಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದನ್ನು ನಾನು ಮಲಯಾಳಿ ಕುಟ್ಟಿ ಹತ್ರ ಕೇಳಿ ಕಲ್ತ್ಕೊಂಡಿದ್ದು. ಈಗ ಚಿಕನ್ ಹಂಡಿ ನೀವು ಡಿಶ್ ಔಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೀಸಸ್ ಎಲ್ಲ ನೀಟಾಗಿ ಬಂದಿದೆ, ಬಹಳ ಚೆನ್ನಾಗಿತ್ತು. 100-200 ಕೋಳಿ ಕರೆಕ್ಟಾಗಿರುತ್ತೆ ನಿಮಗೆ. ನಾರು ಬರೋದಿಲ್ಲ ಕೋಳಿ. ಸೊ ಆದಷ್ಟು ಕಮ್ಮಿ ವೆಯ್ಟ್ ಕೋಳಿ ತೊಗೊಳ್ಳಿ. ನೀವು 1.5 kg ತೊಗೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಶ್ ಕ್ರೀಮ್ನ ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ, ನಿಂಬೆಹಣ್ಣು ಜೊತೆ ಸರ್ವ್ ಮಾಡ್ಕೊಳ್ಳಿ. ಇದು ಬಹಳನೇ ರುಚಿಕರವಾಗಿರುತ್ತೆ. ಲೈಕ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.